ಸಾಹೇಬ್ರೆ ಮುಚ್ಕೊಂಡು ಕೆಲಸ ಮಾಡಲಿ. ಸರಿ ಸಾಹೇಬ್ರೆ, ಬರ್ತೀನಿ ನಾನು. ಬಾಯ್. ಎಲ್ಗೋ ಹೋಗ್ತಾ ತಡಿಯೋಲೆ? ಯಾಕೋ ಸಾಹೇಬ್ರೆ, ನಮ್ಮ ಅಮ್ಮಂಗೆ ಮಟನ್ ಗುನ್ಯ ಬಂದ್ಬಿಟ್ಟೈತೆ ಅಂತ, ಅದಕ್ಕೆ ನಾನು ಒಂದು 5 ದಿನ ರಜಾ ಕೇಳಿದ್ದು ಸಾಹೇಬ್ರೆ. ಲೋ, ಚಿಕನ್ ಗುನ್ಯ ಕೇಳಿದ್ದೀನಿ ಕಣೋ, ಇದ್ಯಾವ್ದು ಮಟನ್ ಗುನ್ಯ? ಹೊಸದು ಸಾಹೇಬ್ರೆ, ಈಗ 2025 ಬಂದಿರೋದು. ಏನ ನೋಡು, 1-2 ದಿನ ಅಷ್ಟೇ ಕೊಡೋದು. ಹೋಗ್ಬಿಟ್ ಬಾ, ಪಟ್ಟಣ ಬರ್ಬೇಕು 2 ದಿನ ಆದ್ಮೇಲೆ. ಆಯ್ತು ಸಾಹೇಬ್ರೆ, 2 ದಿನ ಆದ್ಮೇಲೆ ಬರ್ತೀನಿ. ಮಗ ನಾ ಬಂದೆ. ಮಗ ನಿಮ್ ಸಾಹೇಬ್ರು ಕೊಡಲ್ಲ ಅಂದಿದ್ನಲ್ಲ ರಜಾನ, ಹೆಂಗೋ ಕೊಟ್ಬಿಟ್ರ ಮಗ. ಆ ಸಾಹೇಬ್ರಿಗೆ ಒಂದು ಬಿಟ್ಟೆ, ನಮ್ಮ ಅಮ್ಮಂಗ್ ಮಟನ್ ಗುನ್ಯ ಬಂದೈತೆ ಅಂತ, ಅದಕ್ಕೆ ರಜಾ ಕೊಟ್ಬಿಟ್ಟ. 2 ದಿನ ಆರಾಮ ಬೀಚಲ್ಲಿ ಮಜಾ ಮಾಡೋಣ ನಾವು. ಅದ್ಯಾವುದೋ ಮಚ್ಚ ಹೊಸ್ತಾಗಿ ಮಟನ್ ಗುನ್ಯ ಅಂತಿದ್ಯಾ, ಚಿಕನ್ ಗುನ್ಯ ತಾನೇ ಅದು ಮಚ್ಚ? ಸುಮ್ಮನೆ ಹಂಗಂದ್ರೆ ಮಟನ್ ಗುನ್ಯ ಅಂತ ಹೊಸ್ತಾ ಬಂದೆ ಸರ್ 2025 ಅಂತ ನಂಬೇ ಬಿಡ್ಬೋದಾ ಅದು? ನದಿ ನೀರೊಳಗೆ ಗಿಳಿ ಪಟ್ಟಣ ಗಿಳಿ ಮಚ್ಚ. ಹುಡುಗಿ ನೋಡ ಎಷ್ಟು ಉದ್ದಕ್ಕೊಳ್ಳೆ. ಹೌದಲ್ಲ ಮಚ್ಚ, ಬಾಲ್ ಉದ್ದಕ್ಕೊಳ್ಳೋಳ ಅವಳೆ, ಕಾಲೇನು ಲೈಟ್ ಕಂಬ ಆದಂಗದವಳ ಕಾಲಲ್ಲಿ. ಯಾಕೋ ನನ್ನ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲಿರೋರ್ಗೆ ಹೇಳ್ರ, ನಾನು ನಮ್ಗೆ ಹಸ್ಬೆಂಡ್ನ ಕಳಿಸ್ಲಾ? ಕರ್ಸೆ ನಿಮ್ಮ ಹಸ್ಬೆಂಡ್, ನಾವು ನೋಡ್ತೀವಿ. ಕರ್ಸು. ಹಲೋ ರೀ, ಇವ್ನು ಯಾರೋ ಜಾಸ್ತಿ ಮಾತಾಡ್ತಾವ ನೋಡ್ರಿ, ಬರ್ರಿ ಇಲ್ಲಿ ರೀ. ಇವ್ರಿಬ್ರೇ ರೀ ಜಾಸ್ತಿ ಮಾತಾಡ್ತಿರೋದು, ಉದ್ದಕ್ಕಿದ್ದೀನಿ ಅಂತೆ, ಹಂಗೆ ಹಿಂಗೆ ಅಂತವ್ರಿ. ಲೋ ರಾಹುಲ, ನೀನೆಲ್ಲ ಮಾಡ್ತಿದ್ಯಾ ಇಲ್ಲಿ? ಸರ್, ಅದು ನಮ್ಮ ಅಜ್ಜಿಗೆ ಮಟನ್ ಗುನ್ಯ ಬಂದಿತ್ತಲ್ಲ ಸರ್, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಕ್ ಗೋವಾಗೆ ಬಂದಿದ್ದೆ ಸರ್ ನಾನು. ರೀ, ಇವನು ಸುಳ್ಳು ಹೇಳ್ತಿದ್ದಾನೆ ರೀ, ನಾನು ಇವ್ನ ಮಾತೆಲ್ಲ ಕೇಳಿಸ್ಕೊಂಡಿದ್ದೀನಿ. ಹೌದಾ? ಏನಂದ ಇವನು ಹೇಳ್ತಿದ್ದ, ನಮ್ಮ ಸರಿ ಒಂದು ಪುಂಗ್ ಬಿಟ್ಟೆ ನಮ್ಮ ಮಟನ್ ಗುನ್ಯ ಅಂತ, ಅದಕ್ಕೆ ಕಳಿಸ್ಬಿಟ್ಟ, ಬಿಟ್ಬಿಟ್ಟ, 2 ದಿನ ರಜಾ ಕೊಟ್ಬಿಟ್ಟ. ಅವನಿಗೆ ತಲೆಯಲ್ಲಿ ಕೂದಲಿದ್ರು, ಮೆದ್ಲಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದ ರೀ. ತಲೆಯಲ್ಲಿ ಕೂದಲೈತೆ, ಮೆದ್ಲಿಲ್ಲ ಅಂತ ಯಾರೋ ಹೇಳಿದ್ ನಿನಗೆ? ನನ್ನ ಮೆದ್ಲಲ್ಲಿ ನಿನ್ನ ನೋಡಿದ್ದ, ಅಥವಾ ನಾನೇನು ಹೇಳಿದ್ ನಮ್ಮ ಮೆದ್ಲೈತೆ ಅಂತ? ಅಷ್ಟಿಲ್ದಲೇ ನಿಮ್ಮ ಸರ್ ಆದ್ಮೇಲೆ ನಾನು ಮಚ್ಚ, ಇಲ್ಲಿ ಯಾಕೋ ಇರೋದು ಸರಿ ಕಾಣ್ತಿಲ್ಲ, ನಡಿ ಓಡೋಣ ಆಗಿದ್ದ ಬಿಡಿ.